ಇವತ್ತು ಕುಡಿಯುವ ನೀರಿನ ಯೋಜನೆಗೂ ಕೂಡ ಅವರು ಸಚಿವರಾಗಿದ್ದಾರೆ. ಇವತ್ತು ಈ ಕ್ಷೇತ್ರದಲ್ಲಿ ನಾನು ವಿನಂತಿ ಮಾಡೋದಿಷ್ಟೇ, ಸೋಮಣ್ಣವರು ಸ್ಪೀಡಲ್ಲಿ ನಾನು ಕೆಲಸ ಮಾಡೋಕ್ಕಾಗಲ್ಲ. ಈ ಸರ್ಕಾರ ಬಿಡಿ, ನಮ್ಮ ಪಾಲಿಗೆ ಸತ್ತೋಗ್ಬಿಟ್ಟಿದೆ. ನಾನು ಬರೀ ಪೇಪರಲ್ಲಿ MLA ಆಗಿದ್ದೇನೆ. ಸುಮಾರು 2 ವರ್ಷ ಆದ್ರೂ 1 ರೂಪಾಯಿ ಅನುದಾನವನ್ನ ಸಿದ್ದರಾಮಯ್ಯನವರು ಕೊಡ್ಲಿಲ್ಲ. ನಮ್ಮ ಜಿಲ್ಲೆಗೆ 2 ಸಲ ಬಂದ್ರು. ನಮ್ಮ ನಾಗವಲಿ ಶಾಲೆಗೆ ಹಿಂದಿನ ಸರ್ಕಾರ 1,40,00,000 ಕೊಟ್ಟಿದ್ದು. ಶಂಕುಸ್ಥಾಪನೆ ಮಾಡಿ ಸಿದ್ದರಾಮಯ್ಯನವರು ಹೋದ ದಿನನೇ ಹಣ ವಿಡ್ರಾ ಮಾಡಿಬಿಟ್ರು. ಸರ್ಕಾರ ಪರಿಸ್ಥಿತಿ ಹೇಗಿದೆಯಪ್ಪ ಅಂತ ಹೇಳಿದ್ರೆ ನಾವೆಲ್ಲರೂ ಕಪ್ ಔಟ ತೋರಿಸ್ತೀವಿ ಅಂತ ಹೇಳಿದ್ದು ಸಿದ್ದರಾಮಯ್ಯನವರು ಬಂದ್ರೆ. ಅವತ್ತು ಪರಮೇಶ್ ಸಾಹೇಬ್ರು 15 ಕೋಟಿ ಕೊಡ್ತೀವಿ, ನಮ್ಮೆಲ್ಲ ಕಾಂಗ್ರೆಸ್ ಶಾಸಕರಿಗೆ ವರ್ಷಕ್ಕೆ 25 ಕೋಟಿ ಅನುದಾನ ಕೊಟ್ಟಿದ್ದಾರೆ, ನಿಮಗೆ ವಿರೋಧ ಪಕ್ಷದವ್ರಿಗೆ 15 ಕೋಟಿ ಕೊಡ್ತೀವಿ ಅಂದ್ರು. ಇಲ್ಲಿವರೆಗೂ 1 ರೂಪಾಯಿ ಕೊಟ್ಟಿಲ್ಲ. ಇವತ್ತು ಪರಿಸ್ಥಿತಿ ಹೇಗಿದೆಯಪ್ಪ ಅಂತ ಹೇಳಿದ್ರೆ ಒಂದು ಮಣ್ಣು ಇಡೀನೂ ಹಾಕ್ಸಕ್ ಆಗ್ತಾ ಇಲ್ಲ ನಮ್ಮ ಸರ್ಕಾರದಲ್ಲಿ. ಆದರೆ ಸೋಮಣ್ಣವರು ಬಂದಿದ್ದಾರೆ ಕೇಂದ್ರದ ಮಂತ್ರಿಯಾಗಿ, ಇವತ್ತು ಜಲಸಂಪನ್ಮೂಲ ಸಚಿವರು ಕೂಡ ಆಗಿದ್ದಾರೆ. ರೈಲ್ವೆಲಂತೂ ಸಾಕಷ್ಟು ಯೋಜನೆಗಳನ್ನ ನಮ್ಮ ಜಿಲ್ಲೆಗೆ ಕೊಟ್ಟಿದ್ದಾರೆ. ಜಲಸಂಪನ್ಮೂಲ ಯೋಜನೆ ಅಡಿಯಲ್ಲಿ ನಾವು ನಮ್ಮ ಗೂಳೂರು ಕೆರೆಗೆ 10 ಕೋಟಿ ರೂಪಾಯಿ ಕೇಳಿದ್ದೇವೆ. ಅಂದ್ರೆ ವಾಕಿಂಗ್ ಮಾಡೋದಕ್ಕೆ ಜನಗಳು, ಮತ್ತೆ ವಿಶೇಷವಾಗಿ ಪಾರ್ಕ್ ಮಾಡೋದಕ್ಕೆ, ಎಲ್ಲ ಅಭಿವೃದ್ಧಿ ಮಾಡೋದಕ್ಕೆ 10 ಕೋಟಿ ರೂಪಾಯಿ ಹಣ ಕೇಳಿದ್ದೇವೆ. ಸುಮಾರು 50 ಕೋಟಿ ರೂಪಾಯಿ ಹಣವನ್ನ ಜಲಸಂಪನ್ಮೂಲ ಇಲಾಖೆಯಿಂದ ಈ ಭಾಗದಲ್ಲಿರುವಂತ ಕೆರೆಗಳ ಸೌಂದರೀಕರಣ ಮಾಡೋದಕ್ಕೆ ಮತ್ತೆ ಅಭಿವೃದ್ಧಿ ಮಾಡೋಕ್ಕೆ ಸೋಮಣ್ಣವರು ಇವತ್ತು ನಮಗೆ ಅನುದಾನವನ್ನು ಬಿಡುಗಡೆ ಮಾಡ್ತಿದ್ದಾರೆ. 50 ಕೋಟಿ ಕೆರೆಗಳ ಅಭಿವೃದ್ಧಿಗೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ನನಗೆ ಒಂದು ವಿನಂತಿ ಇದೆ. CRF ಫಂಡ್ ನಮ್ಗೆ ರಸ್ತೆಗೆ 1 ರೂಪಾಯಿ ಕೊಟ್ಟಿಲ್ಲ 2 ವರ್ಷದಲ್ಲಿ. ನಮಗೆ ಗೂಳರ್ವೆಯಿಂದ ಗೂಡೂರು ಬರುವಂತ ರಸ್ತೆ ಇರ್ಬೋದು, ಕೈದಾಳ ಮತ್ತೆ ಎತ್ತನಹಳ್ಳಿ ಇತಿಹಾಸ ಪ್ರಸಿದ್ಧವಾಗಿರುವಂತಹ ದೇವಸ್ಥಾನಗಳು, ಆ ರಸ್ತೆಗೆ ಒಂದು 10 ಕೋಟಿ ಬೇಕು ನಮ್ಗೆ. ಈ ಭಾಗದಲ್ಲಿ ಒಂದು 50 ಕೋಟಿ ನಮಗೆ ರಸ್ತೆ ಕೊಟ್ರೆ ನಾವು ಮುಂದಿನ ಚುನಾವಣೆಗೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, MLA ಚುನಾವಣೆಗೆ 50 ಕೋಟಿ ಬಂದ್ರೆ 1 ವರ್ಷ ಬೇಕದು ಟೆಂಡರ್ ಆಗಿ ಆಗೋದಕ್ಕೆ. ಅಷ್ಟರೊಳಗೆ ನಾವು ಮುಖ ತೋರಿಸ್ಕೊಂಡು ಜನಗಳ ಮುಂದೆ ಹೋಗ್ಬೋದು. ಅದಕ್ಕೆ ಸೋಮಣ್ಣವರು ದೊಡ್ಡ ಮನಸ್ಸು ಮಾಡಿ ಈ ಸರ್ಕಾರ ಅಂತೂ ಬಡವರ ಪಾಲಿಗೆ ಸತ್ತೋಗಿದೆ. ಬರೀ ಭಾಗ್ಯಗಳಲ್ಲೇ ಸರ್ಕಾರ ಅನ್ಕೊಂಡ್ಬಿಟ್ಟಿದ್ದಾರೆ. ಅಭಿವೃದ್ಧಿ ಅಂತ ಹೇಳಿದ್ರೆ 5 ಪಂಚ ಭಾಗ್ಯಗಳಲ್ಲೇ ಸರ್ಕಾರ ಅಂತ ಹೇಳಿದ್ದಾರೆ. ಬಡವರ ಪಾಲ್ಗಂತೂ ಈ ಸರ್ಕಾರ ಸತ್ತೋಗಿದೆ. ನಾನು ಹೇಳ್ತೇನೆ, ಇವತ್ತು ಎಲ್ಲ ರೇಟ್ಗಳು, ಬಸ್ ಚಾರ್ಜ್ ಇಂದ ಹಿಡಿದು, ಎಣ್ಣೆಯಿಂದ ಹಿಡಿದು ಯಾವ್ದ್ರ ಮೇಲೂ ಈ ಸರ್ಕಾರ ಬಿಡ್ಲಿಲ್ಲ. 1.5 ವರ್ಷದಲ್ಲಿ ಜನಗಳ ಮೇಲೆ ಬರೆ ಎಳೆದು ಹಾಕ್ಬಿಟ್ರು. ಬಡವ್ರ ಮೇಲೆ ಬಡವ್ರು ಹಣ ಹಾಕಿದ್ದು ಬಡವ್ರು ಕೊಡ್ತೀವಿ ಅಂತ ಹೇಳ್ತಾರೆ, ಅದಕ್ಕೆ ಶ್ರೀಮಂತರಿಗೂ ಸೇರಿಸ್ಕೊಡ್ತಾವ್ರೆ. ಬಡವ್ರು ಕೊಡೋದಕ್ಕೆ ನಮ್ದೇನು ತಕರಾಲಿಲ್ಲ ಭಾಗ್ಯಗಳನ್ನ, ಆದ್ರೆ ಶ್ರೀಮಂತರಿಗೂ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಬಡವ್ರ ಹಣ ತಗೊಂಡು ಕಾಂಗ್ರೆಸ್ ಪಾರ್ಟಿ ಕಟ್ಟುವಂತ ಪರಿಸ್ಥಿತಿಗೆ ಈ ಸಿದ್ದರಾಮಯ್ಯ ಸರ್ಕಾರ ಬಂದಿದೆ. ಅದರಿಂದ ನಾನು ಸೋಮಣ್ಣವ್ರಿಗೆ ಹೇಳೋದಿಷ್ಟೇ, ಇವತ್ತು ಮೋದಿಯವರು ಇವತ್ತು ರೈಲ್ವೆ ಇಲಾಖೆ 100% ಎಲೆಕ್ಟ್ರಿಫಿಕೇಶನ್ ಮಾಡ್ಬಿಡ್ತು. ಯಾವುದೇ ಡೀಸೆಲ್ ಇಂಜಿನ್ ಕಲ್ಲಿದ್ದು ಇಲ್ಲ, 100% ಎಲೆಕ್ಟ್ರಿಫಿಕೇಶನ್. ದೇಶ ನೀವು ಇದನ್ನ ನೋಡಿ, ನೀವು ವಾಯು ಮಾರ್ಗ ಅಂದ್ರೆ 190 ಹೊಸ ಏರ್ಪೋರ್ಟ್ ಗಳನ್ನ ಮಾಡ್ತು. ಇವತ್ತು ರಸ್ತೆ ತಗೊಳ್ಳಿ ನೀವು, ದೇಶದ ಕನ್ಯಾಕುಮಾರಿಯಿಂದ ಜಮ್ಮು ಕಾಶ್ಮೀರದವರೆಗೆ ವಾಜಪೇಯಿ ಕಾಲದಲ್ಲಿ ಆಯ್ತು. ಇವತ್ತು ತ್ರಿಪುರಾ ಲಾಸ್ಟ್ ಕಡೆ ಬಾರ್ಡರ್, ಚೈನಾ ಬಾರ್ಡರ್, ಲೇ ಲಡಾಖಿಂದ ಹಿಡಿದು ದೇಶದ ಯಾವುದೇ ಭಾಗಕ್ಕೆ ಹೋಗಿ ರಸ್ತೆಗಳು ದ ಬೆಸ್ಟ್ ರೋಡ್ಸ್ ವಿ ಕ್ಯಾನ್ ಸಿ. ಅಂದ್ರೆ ರಸ್ತೆಯಲ್ಲಿ ಕ್ರಾಂತಿ ಆಯ್ತು, ವಾಯು ಮಾರ್ಗದಲ್ಲಿ ಕ್ರಾಂತಿ ಆಯ್ತು, ರೈಲ್ವೆಯಲ್ಲಿ ಕ್ರಾಂತಿ ಆಯ್ತು, ಜಲಮಾರ್ಗಗಳಲ್ಲಿ ಕ್ರಾಂತಿಗಳನ್ನ ನಮ್ಮ ಸರ್ಕಾರ ಮಾಡಿದೆ. ಇವತ್ತು ನಾನು ಮೊನ್ನೆ ದಯಾನಂದ್ ಸಾಗರ್ ಅಂತ ಇನ್ಸ್ಟಿಟ್ಯೂಟ್ ಒಬ್ರು ನಡೆಸ್ತಾರೆ, ಸುಮಾರು 50,000 ಮಕ್ಕಳನ್ನು ಓದ್ತಾರೆ. ಆ ಪ್ರೇಮ್ಚಂದ್ ಸಾಗರ್, ಹೇಮಚಂದ್ ಸಾಗರ್ನ ಭೇಟಿ ಮಾಡಕ್ ಹೋಗಿದ್ದೆ. ನಮ್ಮ ಮಕ್ಕಳಿಗೆ ಯಾರೋ ಸೀಟ್ ಬೇಕು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ. ಅವ್ರು ಹೇಳಿದ್ರು, ಸುರೇಶ್ ಗೌಡ್ರೆ, ಮೋದಿಯವರು 500 ವರ್ಷ ನಮ್ಮ ದೇಶವನ್ನ ಮುಂದೆ ತಗೊಂಡು ಹೋಗಿದ್ದಾರೆ. ನಮ್ಮ ದೇಶ ಏನ್ ಕಾಂಗ್ರೆಸ್ 75 ವರ್ಷದಲ್ಲಿ 60 ವರ್ಷದಲ್ಲಿ ಮಾಡುವಂತ ಕೆಲಸವನ್ನ ಮೋದಿಯವರು ಕೇವಲ 10 ವರ್ಷದಲ್ಲಿ ದೇಶವನ್ನ ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡಿದ್ದಾರೆ. ಇಡೀ ಪ್ರಪಂಚದಲ್ಲಿ ಒಂದು ಬಲಿಷ್ಠ ರಾಷ್ಟ್ರ ಅಂದ್ರೆ ಭಾರತ ದೇಶ. ನಿಜವಾಗ್ಲೂ 500 ವರ್ಷ ನಾವು ಮುಂದೆ ಇದ್ದೀವಿ ಅಂತ ಹೇಳಿ ಬಹಳ ಹೆಮ್ಮೆಯಿಂದ 10 ನಿಮಿಷ ಮಾತಾಡೋದು ನಮ್ಗೆ ಸಾಕು. ನಮ್ಮ ದೇಶದ ಜನ ಯಾರು ಇವತ್ತು ಈ ದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅವರು ಇವತ್ತು ಮೋದಿಯವರಿಗೆ ಪ್ರಶಂಸೆಯನ್ನ ಮಾಡ್ತಿರೋದನ್ನ ನೋಡಿದ್ದೇವೆ. ಅಂತ ಒಂದು ಕ್ಯಾಬಿನೆಟ್ ಅಲ್ಲಿ ನಮ್ಮ ಸೋಮಣ್ಣವ್ರು ಕೆಲಸ ಮಾಡ್ತಿರೋದು ನಮ್ಗೆ ಹೆಮ್ಮೆ. ನಮಗೊಂದು ಆಸೆ, ಸೋಮಣ್ಣವರು ಇಂಥ ಜನ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ನಮ್ದು ಅಪೇಕ್ಷೆ ಕೂಡ. ಆದ್ರಿಂದ ನಾನು ಈ ಸಂದರ್ಭದಲ್ಲಿ ಸೋಮಣ್ಣವರು ಸಂಸದರಾಗಿ ಇವತ್ತು ಸಚಿವರಾಗಿ ಬಂದು ಜನರ ಕುಂದುಕೊರತೆಯನ್ನ ಕೇಳುವಂತ ಒಂದು ದೊಡ್ಡ ಗುಣ ಇಟ್ಕೊಂಡಿರೋದಕ್ಕೆ ನಿಜವಾಗಲೂ ಕೂಡ ನಾನು ಅವರ ಸರಳತೆ ಮತ್ತೆ ಅವರ ಕಮಿಟ್ಮೆಂಟ್ ಟು ದ ಕೋರ್, ಬಡವರ ಪರ ಎಷ್ಟು ಕಮಿಟ್ಮೆಂಟ್ ಇದೆ ಅನ್ನೋದಕ್ಕೆ ಒಂದು ಸಾಕ್ಷಿ ನಿದರ್ಶನ. ಇವರು ಬಂದಿದ್ದಾರೆ, ಅವ್ರು ಏನೋ ನಮ್ಮ ಈ ಗ್ರಾಮ ಪಂಚಾಯತ್ ಒಂದು ಬಿಲ್ಡಿಂಗ್ ಏನೋ ಕೇಳಿದ್ದಾರೆ, ಒಂದು 30 ಲಕ್ಷ, ಒಂದು 10 ಲಕ್ಷ ಇಲ್ಲಿ ಬಂದಿರೋದಕ್ಕೆ ಸೋಮಣ್ಣವ್ರು ಗೂಳೂರು ಗಣೇಶ ಇಲ್ಲಿ ಇತಿಹಾಸ ಇರುವಂತ ಒಂದು ಪಂಚಾಯತಿ. ಇದು ಪಂಚಾಯತಿ ಅಂದ್ರೆ ಇದು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಒಂದು ಪಂಚಾಯತಿ ಕಟ್ಟಡ ಇಲ್ಲ ನಮ್ದು. ಅದರಿಂದ ನಾನು ಒಂದು ವಿನಂತಿ ಮಾಡ್ತೇನೆ, ಒಂದು 10 ಲಕ್ಷ ರೂಪಾಯಿ ಹಣವನ್ನ ಈ ಪಂಚಾಯತಿಗೆ ಕೊಡಬೇಕು ಅಂತೇಳಿ ವಿನಂತಿ ಮಾಡಿ
ಸೋಮಣ್ಣವರ ಆಶೀರ್ವಾದ ಸದಾ